ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. ರೇಷನ್ ಕಾರ್ಡ್ ಇರೋ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ರಾಜ್ಯ ಸರ್ಕಾರದಿಂದ 3 ಬಿಗ್ ಅಪ್ಡೇಟ್ ಬಂದಿದೆ. ಪ್ರತಿಯೊಂದು ಕೂಡ ತುಂಬಾ ಇಂಪಾರ್ಟೆಂಟು. ರೇಷನ್ ಕಾರ್ಡ್ ಇದೆ ನಿಮ್ಮ ಹತ್ರ, APL ಆಗಿರಬಹುದು, BPL ಆಗಿರಬಹುದು, AAY ಅಂತ್ಯೋದಯ ರೇಷನ್ ಕಾರ್ಡ್ ಇದ್ರೂ ಕೂಡ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಯಾಕಂದರೆ ಒಂದು ಹೊಸ ಅಪ್ಡೇಟು ರೇಷನ್ ಕಾರ್ಡ್ ಇರೋಂಥವ್ರಿಗೆ ಬಂದಿರೋದು. ಇದು ಲಾಸ್ಟ್ ವಾರ್ನಿಂಗ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಮತ್ತು ಇದೊಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳಬಹುದು. ಕೆಲವರಿಗೆ ಇದು ತುಂಬ ಕಷ್ಟ ಆಗೋಂಥ ವಿಚಾರನೇ ಹೌದು. ಏನಿದು ತಿಳ್ಕೊಬೇಕು ಅಂದರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಬೇಕು, ಎಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ನೀವೇನಾದರೂ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮುಂದೆ ಏನೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೋಡಿ, ನಮ್ಮ ಕರ್ನಾಟಕದಲ್ಲಿ ಇವಾಗ APL ಕಾರ್ಡ್ ಇದ್ದಾವೆ, BPL ಕಾರ್ಡ್ ಇದ್ದಾವೆ, ಅಂತ್ಯೋದಯ ರೇಷನ್ ಕಾರ್ಡ್ ಇದ್ದಾವೆ. ಎಲ್ಲ ರೇಷನ್ ಕಾರ್ಡ್ ಇರೋಂಥವ್ರಿಗೆ 3 ಬಿಗ್ ಅಪ್ಡೇಟ್ಗಳು, 3 ಹೊಸ ರೂಲ್ಸ್ ಅಂತಲೇ ಹೇಳಬಹುದು. ಏನಪ್ಪ ಈ ರೂಲ್ಸ್ಗಳು, ಯಾಕೆ ಈ ರೂಲ್ಸ್ಗಳನ್ನ ಜಾರಿಗೆ ತಂದಿದ್ದಾರೆ ಅನ್ನೋದನ್ನ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇ ಅಪ್ಡೇಟ್ ಬಂದುಬಿಟ್ಟು, ಇನ್ಮೇಲೆ ನೀವು ರೇಷನ್ ತೊಗೊಳಕ್ಕೆ ಹೋಗ್ತೀರಾ ಅಲ್ವಾ, ಸೊ ಅದರಲ್ಲಿ ಒಂದು ಬದಲಾವಣೆ ಮಾಡಿದ್ದಾರೆ. ಬದಲಾವಣೆ ಅನ್ನೋದಕ್ಕಿಂತ ಇದು ಮೊದಲಿಂದ ಕೂಡ ಪ್ರೋಸೆಸ್ಸಲ್ಲಿ ಇದೆ, ಈಗಲೂ ಕೂಡ ಅದನ್ನು ಕಂಟಿನ್ಯೂ ಮಾಡ್ತಿದ್ದಾರೆ. ಜೊತೆಗೆ ಕಡ್ಡಾಯ ಮಾಡಿದ್ದಾರೆ, ಕಂಪಲ್ಸರಿ ಅಂತ ಮಾಡ್ತಾ ಇದ್ದಾರೆ. ಏನಪ್ಪ ಅಂತ ಹೇಳಿದ್ರೆ ಬಯೋಮೆಟ್ರಿಕ್ ಆಧಾರಿತ ಪಡಿತರ ವಿತರಣೆ ಕಡ್ಡಾಯ ಅಂತ ಹೇಳಿದ್ದಾರೆ. ಏನಂದರೆ, ನೀವು ರೇಷನ್ ತಗೊಳಕ್ಕೆ ಹೋಗ್ತೀರಾ ಅಲ್ವಾ, ಇನ್ನು ಮುಂದೆ OTP ಇರುತ್ತಲ್ಲ, OTP ಮುಖಾಂತರ ನೀವು ಯಾವುದೇ ಕಾರಣಕ್ಕೂ ರೇಷನ್ ತಗೊಳ್ಳೋದಕ್ಕೆ ಆಗಲ್ಲ. ಬಯೋಮೆಟ್ರಿಕ್ ಮುಖಾಂತರ ನಿಮ್ಮ ಹೆಬ್ಬೆರಳನ್ನು ಇಟ್ಟು ತಮ್ಮ ಇಂಪ್ರೆಷನ್ ಕೊಡೋದ್ರ ಮುಖಾಂತರ ನೀವು ರೇಷನ್ನ ತಗೋಬೇಕು. ಏನಕ್ಕೆ ಈ ಥರ ಮಾಡ್ತಾ ಇದ್ದಾರೆ, ಏನಕ್ಕೆ OTP ತಗೊಳ್ಳೋದೇ ಈಸಿ ಇತ್ತು ಅಲ್ವಾ, ಆಧಾರ್ ಲಿಂಕ್ ಮೊಬೈಲ್ಗೆ OTP ಬರ್ತಿತ್ತು, ರೇಷನ್ ಕಾರ್ಡ್ ಲಿಂಕ್ ಇರೋದಕ್ಕೆ ನಾವು ಆರಾಮಾಗಿ OTP ಹೇಳ್ತಿದ್ದು, ರೇಷನ್ ತಗೋಬೋದಿತ್ತು ಅಂತ ನೀವು ಹೇಳಬಹುದು. ಆದರೆ ಪಡಿತರ ಏನು ವಿತರಣೆ ಮಾಡ್ತಾ ಇದ್ದಾರೆ ರೇಷನಲ್ಲಿ, ಅದರಲ್ಲಿ ಅಕ್ರಮ ನಡೀತಾ ಇದೆ, ಅವ್ಯವಹಾರಗಳು ನಡೀತಾ ಇರೋದ್ರಿಂದ ರಾಜ್ಯ ಸರ್ಕಾರ ಇವಾಗ ಈ ರೂಲ್ಸ್ನ ಜಾರಿಗೆ ತಂದಿದೆ. ಪ್ರತಿಯೊಬ್ಬರು ರೇಷನ್ ಕಾರ್ಡ್ ಇರುತ್ತೆ ಅಲ್ವಾ, ನಿಮ್ಮ ಮನೇಲಿ ಒಂದು 5 ಜನ ಇದ್ದಾರೆ ಅಂದರೆ 5 ಜನದಲ್ಲಿ ಯಾರಾದರೂ ಒಬ್ಬರಾದರೂ ಹೋಗಿ ತಮ್ಮ ಇಂಪ್ರೆಷನ್ನ ಕೊಟ್ಟು ಹೆಬ್ಬೆರಳನ್ನು ಕೊಟ್ಬಿಟ್ಟು ನಂತರ ನೀವು ರೇಷನ್ನ ತಗೋಬೇಕಾಗತ್ತೆ. ಮೊದಲೆಲ್ಲ OTP ಬರ್ತಿತ್ತಲ್ವ, OTP ಈಗ ಯಾವುದೋ ಗೌರ್ಮೆಂಟಿಂದ ಒಂದು OTP ಬಂದಿದೆ ಹೇಳಿ ಮೇಡಮ್ ಅಂತ ಹೇಳೋದು, ಅವ್ರು OTP ತಗೋಬಿಡೋದು. ರೇಷನ್ ಡಿಪೋದವ್ರು ಏನು ಮಾಡ್ತಿದ್ರು ಅಂದರೆ ಅದನ್ನು ಆಗ ಅವ್ರು OTP ತೊಗೊಂಡು ಅವ್ರು ಅಕ್ಕಿ ತೊಗೊಂಡಿದ್ದಾರೆ ಅನ್ನೋ ಲೆಕ್ಕ ಬರುತ್ತೆ, ಅದನ್ನು ಅವ್ರು ಬೇರೆಯವ್ರಿಗೆ ಮಾರ್ತಾ ಇದ್ರು. ಕೆಲವ್ರದ್ದು OTP ತೊಗೊಳ್ದೆ ಒಂದೊಂದಷ್ಟು ಕೆಲಸಗಳು ನಡೀತಾ ಇರುತ್ತಲ್ವ, ಸೊ ಅದನ್ನೆಲ್ಲ ಮಾಡ್ತಾ ಇದ್ರು ಅನ್ನೋ ಉದ್ದೇಶಕ್ಕೋಸ್ಕರ ಈಗ ಪ್ರತಿಯೊಬ್ಬರು ಕೂಡ ಹೆಬ್ಬೆರಳನ್ನು ಕೊಟ್ಟು ತಮ್ಮ ಇಂಪ್ರೆಷನ್ ಮುಖಾಂತರನೇ ರೇಷನ್ನ ತೊಗೋಬೇಕು ಅಂತ ಹೇಳಿದ್ದಾರೆ. ಅದರಲ್ಲೇ ಇನ್ನೊಂದೇನಪ್ಪ, ಈಗ ವಯಸ್ಸಾಗಿರೋರು ಇರ್ತಾರೆ, ಅಂಥವ್ರಿಗೆ ತಮ್ಮ ಬರೋದಿಲ್ಲ ಅಂದರೆ ಅವರಿಗೆ ಐರಿಸ್ ಸ್ಕ್ಯಾನರ್ ಮುಖಾಂತರ ಅಂದರೆ ಕಣ್ಣಿನ ಫೋಟೋ ತೆಗಿಯೋದ್ರ ಮುಖಾಂತರ ವೆರಿಫಿಕೇಷನ್ ಮಾಡಿ ಅಂಥವರಿಗೆ ರೇಷನ್ನ ಕೊಡುವಂಥ ಸೌಲಭ್ಯನ ಒದಗಿಸಿದ್ದಾರೆ. ಸೊ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಕೆಲವರಿಗೆ ಸ್ವಲ್ಪ ಕಷ್ಟ ಕೂಡ ಆಗುತ್ತೆ ಇದು. ಏನೇ ಇರಲಿ, ಇದೊಂದು ಒಳ್ಳೆ ಬದಲಾವಣೆ ಅಥವಾ ಒಂದು ಒಳ್ಳೆ ಬೆಳವಣಿಗೆ ಅಂತಲೇ ಹೇಳ್ಬೋದು. ಇನ್ಮೇಲೆ ನೀವು ತಮ್ಮ ಇಂಪ್ರೆಷನ್ ಕೊಟ್ಟೆ ರೇಷನ್ ತೊಗೋಬೇಕು. ಇಲ್ಲ ಅಂದರೆ ನಮ್ಮ ತಮ್ಮ ಬರ್ತಿಲ್ಲ ಅಂದರೆ ನಿಮಗೆ ಐರಿಸ್ ಸ್ಕ್ಯಾನರ್ ಇರುತ್ತೆ, ಸೊ ಅಲ್ಲಿ ಕಣ್ಣಿಂದು ಫೋಟೋ ತೆಗಿತಾರೆ, ಅದಾದಮೇಲೆ ವೆರಿಫಿಕೇಷನ್ ಮಾಡಿ ರೇಷನ್ನ ಕೊಡ್ತಾರೆ. ಎರಡನೇದು ಬಂದು KYC ಮಾಡಿಸೋದು ಕಡ್ಡಾಯ ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ಕೇಂದ್ರ ಸರ್ಕಾರ ಕೂಡ ರೇಷನ್ ಕಾರ್ಡ್ ಎಲಿಜಿಬಲ್ ಇಲ್ಲದೆ ಇರೋದು ಲಿಸ್ಟ್ನ ರೆಡಿ ಮಾಡ್ಕೊಂಡಿದೆ. 1,17,00,000ಕ್ಕಿಂತ ಜಾಸ್ತಿ ಜನದ್ದು ರೆಡಿ ಮಾಡ್ಕೊಂಡಿದೆ ಲಿಸ್ಟು. ನಮ್ಮ ರಾಜ್ಯ ಸರ್ಕಾರ ಕೂಡ ಯಾರು ಎಲಿಜಿಬಲ್ ಇಲ್ವೋ ಅಂಥವ್ರದ್ದು ಎಲ್ಲರದು ಕೂಡ ರೇಷನ್ ತಗೋತಿದ್ದಾರೆ, ಅವರೆಲ್ಲ ಯೂಸ್ ಮಾಡ್ಕೋತಾ ಇದ್ದಾರೆ. APL ಆಗಿರಬಹುದು, BPL ಆಗಿರ್ಬೋದು, ಅಂತ್ಯೋದಯ ಇದ್ದರೆ ಸಿಕ್ಕಾಪಟ್ಟೆ ಯೂಸ್ ಇದೆ. ಅಂತ್ಯೋದಯ ಕಾರ್ಡ್ ಇದ್ದವರಂತೂ ಅತಿ ಕಡು ಬಡವರು ಅನ್ನೋ ಅರ್ಥದಲ್ಲಿ ಬರ್ತಾರೆ. BPL ಕಾರ್ಡ್ ಇರೋರು ಕೂಡ ಬಡವರಾಗಿರ್ತಾರೆ, ಅವರಿಗೆ ಸರ್ಕಾರಿ ಸೌಲಭ್ಯಗಳು ಸಿಗುತ್ತೆ, ವೈದ್ಯಕೀಯ ವೆಚ್ಚಗಳಲ್ಲಿ ಕಡಿತ ಆಗುತ್ತೆ. ಅದಾದಮೇಲೆ ಅವರಿಗೆ ಸರ್ಕಾರಿ ಯೋಜನೆಗಳಿಗೆ ಅರ್ಜಿನ ಹಾಕ್ಬಿಟ್ಟು ಅದರಿಂದ ಕೂಡ ಲಾಭವನ್ನು ಪಡ್ಕೋಬೋದಾಗಿರುತ್ತೆ. ಸೊ ಇದಕ್ಕೋಸ್ಕರ ಏನು ಮಾಡಿರ್ತಾರೆ, APL ಮಾಡಿಸ್ಕೊಳ್ಳೋರೆಲ್ಲ ಕೂಡ BPLನ ಮಾಡಿಸ್ಕೊಂಡ್ಬಿಟ್ಟಿರ್ತಾರೆ. ಇವಾಗ ಅಂಥವ್ರೆಲ್ಲರೂ ಕೂಡ ಈ KYCನ ಮಾಡಿಸ್ಬೇಕು. KYC ಅಂದರೆ ಅದೇ ಸೇಮ್ ನಿಮ್ಮ ಹೆಬ್ಬೆರಳನ್ನ. ಸೊ ಈ ಥರ ನೀವು KYCನ ಮಾಡಿಸ್ಕೊಂಡ್ರೆ ಈಗ ಅದರಲ್ಲಿ ಗೌರ್ಮೆಂಟ್ ಎಂಪ್ಲಾಯಿಗಳು ಯಾರಾದರೂ ಇದ್ದರೆ ಗೊತ್ತಾಗುತ್ತೆ. ಮತ್ತು ಕೆಲವರು ಡೆತ್ ಆಗಿರ್ತಾರೆ, ಸೊ ಅವ್ರ ಹೆಸರಲ್ಲೂ ಕೂಡ ರೇಷನ್ ಕಾರ್ಡ್ ರನ್ನಿಂಗಲ್ಲೇ ಇರುತ್ತೆ. ಡೆತ್ ಆಗಿರೋದು ಡಿಲೀಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅದಾದಮೇಲೆ ನಿಮ್ಮ ತಂಬಿ ಇಂಪ್ರೆಷನಿಂದ ಮತ್ತು ಆಧಾರ್ ಕಾರ್ಡ್ ಪ್ರೂಫ್ನ ಕೊಟ್ಟಿರ್ತೀರ ಅಲ್ವಾ, ನೀವು BPL ಕಾರ್ಡ್ ಮಾಡಿಸ್ಕೊಳ್ಳೋದಕ್ಕೆ ಎಲಿಜಿಬಲ್ ಇಲ್ದಿರೋ ಇಲ್ವೋ ಅಂತ ಗೊತ್ತಾಗುತ್ತೆ. ಹೇಗೆ ಅಂದರೆ ಆಧಾರ್ ಕಾರ್ಡ್ ಮತ್ತು ಪಹಣಿ ಲಿಂಕ್ ಈಗ ಕಡ್ಡಾಯನ ಮಾಡಿದ್ದಾರೆ. ಸೊ ನೀವು ನಿಮ್ಮ ಹೆಬ್ಬೆರಳನ್ನ ಕೊಟ್ಟರೆ ಅದರಲ್ಲಿ ನೀವು ಅಂದರೆ ನಿಮ್ಮ ಹತ್ರ ಎಷ್ಟು ಜಮೀನಿದೆ, ನೀವು BPL ಹೊಂದೋದಕ್ಕೆ ಎಲಿಜಿಬಲ್ ಇಲ್ವೋ ಅನ್ನೋದು ಗೊತ್ತಾಗಿ ಯಾರು ಎಲಿಜಿಬಲ್ ಇಲ್ವೋ ಅಂಥವ್ರದ್ದು ಡಿಲೀಟ್ ಮಾಡೋದಕ್ಕೆ ಸಹಾಯ ಆಗುತ್ತೆ ಅಂತ ಈಗ ಬಂದಿರೋ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಕೆಲವ್ರದ್ದೆಲ್ಲ ಕಾರ್ಗಳಿರುತ್ತಲ್ವ, ಯೆಲ್ಲೋ ಬೋರ್ಡ್ ಬಿಟ್ಟು ವೈಟ್ ಬೋರ್ಡಲ್ಲಿ ಕಾರ್ ಇದ್ದವ್ರದ್ದು ಕೂಡ ಡೀಟೇಲ್ಸ್ ಗೊತ್ತಾಗುತ್ತೆ. ಶ್ರೀಮಂತರು ಕೂಡ ಕಾರ್ಡ್ ಮಾಡಿಸ್ಕೊಂಡಿರ್ತಾರೆ, ಅಂಥವ್ರೆಲ್ಲರದ್ದು ಡೀಟೇಲ್ಸ್ ಈಸಿಯಾಗಿ ಗೊತ್ತಾಗುತ್ತೆ, ಡಿಲೀಟ್ ಮಾಡೋದಕ್ಕೂ ಸಹಾಯ ಆಗುತ್ತೆ ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಹಾಗೆ ಇನ್ನೊಂದು ಕಡೆ ವಿಚಾರ ಏನಪ್ಪ ಅಂದರೆ, ಇವಾಗ BPL ಮತ್ತು APL ಇರೋರಿಗೆ, ಅಂತ್ಯೋದಯ ಕಾರ್ಡ್ ಇರೋರಿಗೆ ಎಲ್ಲ ಕಡೆ ರೇಷನ್ನ ಕೊಡ್ತಾ ಇದ್ದಾರೆ. APL ರೇಷನ್ ಕಾರ್ಡ್ನ ಹೊರತುಪಡಿಸಿ BPL ಮತ್ತು ಅಂತ್ಯೋದಯ ಕಾರ್ಡ್ ಇದ್ದಂಥವ್ರಿಗೆ ಸೀಮೆ ಎಣ್ಣೆ ವಿತರಣೆ ಮಾಡುವಂಥ ಸಾಧ್ಯತೆ ಇದೆ ಅಂತ ಕೂಡ ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಾ ಇದೆ, ಅಂದರೆ ಆರ್ಟಿಕಲಲ್ಲಿ ಬರ್ತಾ ಇದೆ. ಜೊತೆಗೆ ಸಾರವರ್ಧಿತ ಅಕ್ಕಿ ಕೂಡ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದ್ರ ಬಗ್ಗೆ ನನಗೆ ಯಾವುದೇ ಲೇಟೆಸ್ಟ್ ಅಪ್ಡೇಟು ಸಿಕ್ಕಿಲ್ಲ. ಮುಂದೆ ಏನಾದರೂ ಖಂಡಿತವಾಗ್ಲೂ ವಿಡಿಯೋ ಮಾಡಿ ತಿಳಿಸ್ತೀನಿ. ದಿನಸಿ ಕಿಟ್ ಕೊಡೋ ಯೋಜನೆ ಎಲ್ಲಿವರೆಗೂ ಬಂತು ಅಂತ ಕೂಡ ವಿಧಾನಸಭಾ ಕಲಾಪದಲ್ಲಿ ಯಾವುದೇ ಚರ್ಚೆನೂ ಆಗಿಲ್ಲ, ಅದು ಕೂಡ ಸ್ಟಾಪಲ್ಲಿ ಹೋಲ್ಡಿಂಗಲ್ಲಿ ಇದೆ. ಸದ್ಯಕ್ಕೆ ಬಂದಿರೋ ಅಪ್ಡೇಟ್ಸ್ಗಳು ಇದೇ ಆಗಿರುತ್ತೆ.
ಹಾಗೆ ನೀವೇನಾದರೂ ಇಲ್ಲಿವರೆಗೂ KYCನ ಮಾಡಿಸ್ಕೊಂಡಿಲ್ಲ ಅಂದರೆ ಮಿಸ್ ಮಾಡದೆ KYCನ ಮಾಡಿಸ್ಕೊಳ್ಳಿ. ಇದು ತುಂಬಾ ಇಂಪಾರ್ಟೆಂಟು. ನೀವು KYC ಮಾಡಿಸ್ಕೊಂಡಿಲ್ಲ ಅಂದರೆ ನೀವು ಎಲಿಜಿಬಲ್ ಇಲ್ಲ ಅಂತ ಕಾರ್ಡ್ನ ಡಿಲೀಟ್ ಮಾಡುವಂಥ ಸಾಧ್ಯತೆ ಬಹಳಷ್ಟು ಇದೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ರೇಷನ್ ಕಾರ್ಡ್ನ ಈ KYCನ ಮಾಡಿಸ್ಕೊಬಿಡಿ. ಇದು ಲಾಸ್ಟ್ ಚಾನ್ಸ್ ಅಂತ ಅನಿಸುತ್ತೆ. ಯಾಕಂದರೆ ಕೇಂದ್ರ ಸರ್ಕಾರ ಕೂಡ ವಾರ್ನಿಂಗ್ ಮಾಡ್ತಿದೆ, ನಮ್ಮ ಸಿದ್ದರಾಮಯ್ಯ ಅವ್ರ ಸರ್ಕಾರ ಕೂಡ ವಾರ್ನಿಂಗ್ ಮಾಡ್ತಿದೆ. ಮತ್ತೆ ಇದನ್ನು ಎಕ್ಸ್ಟೆಂಡ್ ಮಾಡುವಂತಹ ಯಾವುದೇ ಸಾಧ್ಯತೆಗಳು ಇರೋದಿಲ್ಲ. ಹಾಗಾಗಿ ಆಗಸ್ಟ್ 31 ಒಳಗಡೆ ಪ್ರತಿಯೊಬ್ಬರು ಕೂಡ ಈ KYCನ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದು ನಿಮಗೆ ಯೂಸ್ಫುಲ್ ಆಗಿತ್ತು ಅಂದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.